Program BA, subject Political Science, semester third semester, University of Mysore, session 9. Learning objectives: students will understand origin and nature of new ideology. Session outcomes: how ideologies change into new ideologies, how have they formed and origin in the modern time. Introduction to political ideology, ಕಾನ್ಸೆಪ್ಟ್, ಎಮರ್ಜೆನ್ಸ್ ಆಫ್ ನ್ಯೂ ಐಡಿಯಾಲಜಿ ಅಂದರೆ ಈ ಹೊಸ ಸಿದ್ಧಾಂತಗಳ ಒಂದು ಉಗಮ, ಈ ಒಂದು ಕಾನ್ಸೆಪ್ಟಿಗೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಎಮರ್ಜೆನ್ಸ್ ಆಫ್ ನ್ಯೂ ಐಡಿಯಾಲಜಿ. ಇನ್ ದ ವರ್ಡ್ ಆಫ್ ನ್ಯೂ ಐಡಿಯಾಲಜಿ ದೇರ್ ಈಸ್ ಮಚ್ ಡಿಬೇಟ್ ಅಬೌಟ್ ಹ್ಯೂಮನ್ ಆ್ಯಂಡ್ ಹ್ಯೂಮನ್ ಪವರ್ ಕೆನಾಟ್ ಸೆ ಎಂಡಿಂಗ್ ದಿಸ್ ವ್ಯೂ ಈಸ್ ಎಕ್ಸ್ಪ್ರೆಸ್ಡ್. ಅಂದರೆ ಈ ಸಿದ್ಧಾಂತದ ಒಂದು ಯುಗದಲ್ಲಿ ಏಕಕಾಲಕ್ಕೆ ಸಿದ್ಧಾಂತ ಅಂತ್ಯಗೊಂಡಿದೆ ಅಂತಕ್ಕಂಥ ಒಂದು ಮಾತನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಪ್ರಮುಖ ರಾಜಕೀಯ ವಿದ್ವಾಂಸನಾದಂತಹ ಬೆಂಡಿಕ್ಸ್ರವರು ವ್ಯಕ್ತಪಡಿಸ್ತಾರೆ. ಹೂ ಈಸ್ ಇನ್ ಫ್ಯಾಕ್ಟ್ ದ ಗೈಡಿಂಗ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಇನ್ ಇಟ್ಸ್ ಗವರ್ನೆನ್ಸ್. ಅಂದರೆ ವಾಸ್ತವಿಕವಾಗಿ ರಾಜ್ಯ ತನ್ನ ಆಡಳಿತ ವ್ಯವಹಾರದಲ್ಲಿ ಸಿದ್ಧಾಂತದ ಒಂದು ತತ್ವಗಳು ಮಾರ್ಗದರ್ಶಕವಾಗಿರ್ತವೆ. ಅಂದರೆ ಯಾವುದೇ ರಾಜ್ಯಗಳನ್ನು ನಾವು ತೆಗೆದುಕೊಂಡಾಗ ಆ ರಾಜ್ಯಗಳ ಒಂದು ಆಡಳಿತ ವ್ಯವಹಾರಗಳಲ್ಲಿ ಸಿದ್ಧಾಂತದ ಒಂದು ತತ್ವಗಳನ್ನು ಅಳವಡಿಕೆಯನ್ನು ಮಾಡಿಕೊಂಡು ಒಂದು ರಾಜ್ಯ ತನ್ನ ಆಡಳಿತವನ್ನು ನಡೆಸುತ್ತೆ ಅಂತಕ್ಕಂಥ ಒಂದು ಅಂಶವನ್ನು ನಾವಿಲ್ಲಿ ಸ್ಪಷ್ಟಪಡಿಸ್ಬೋದು. ಬಟ್ ದ ಸೋಷಲಿಸ್ಟ್ ಆ್ಯಂಡ್ ಕಮ್ಯುನಿಸ್ಟ್ ಸ್ಟ್ಯಾಂಡ್ಸ್ ಆಫ್ ದ ಥಿಯರಿಟಿಕಲ್ ನ್ಯೂಟ್ರಾಲಿಟಿ ಆಫ್ ದ ವರ್ಡ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಮಾಡರ್ನಿಸ್ಟ್ ಥಿಯರಿ ವಾಸ್ ಅಬಲ್ ಟು ಬ್ರಿಂಗ್ ದ ಡಾಕ್ಟ್ರೈನ್ ಆಫ್ ಟು ಹ್ಯಾಂಡ್. ಅಂದರೆ ವಿಶ್ವದ ನವ್ಯ ಸಿದ್ಧಾಂತದ ಒಂದು ಅವಧಿಯಲ್ಲಿ ಈ ಸಮಾಜವಾದಿಗಳು ಮತ್ತು ಸಮತಾವಾದಿಗಳು ಸೈದ್ಧಾಂತಿಕ ಒಂದು ತಟಸ್ಥ ನಿಲುವನ್ನು ತಳೆದಿದ್ದರ ಫಲವಾಗಿ ಇವತ್ತು ಸಿದ್ಧಾಂತದ ಅಂತ್ಯದ ಚರ್ಚೆ ಬರಲು ಪ್ರಮುಖವಾದಂತಹ ಒಂದು ಕಾರಣಕರ್ತವಾದಂಥ ಅಂಶ ಅಂತ ಹೇಳಿ ನಾವಿಲ್ಲಿ ಸ್ಪಷ್ಟಪಡಿಸ್ಬೋದು. ಅಂದರೆ ಈ ಸಮಾಜವಾದ ಸಮತಾವಾದಗಳು ತನ್ನ ಎಲ್ಲೋ ಒಂದು ಕಡೆ ತಮ್ಮ ಒಂದು ಸೈದ್ಧಾಂತಿಕವಾದಂತಹ ಒಂದು ತಟಸ್ಥ ನಿಲುವನ್ನು ತಳೆದುದರ ಫಲವಾಗಿ ಇವತ್ತಿನ ಒಂದು ಕಾಲಮಾನದಲ್ಲಿ ಸಿದ್ಧಾಂತ ಅಂತ್ಯವಾಗಿದೆ ಅಂತಕ್ಕಂಥ ಒಂದು ಚರ್ಚೆ ಬರೋದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿ ನಾವಿಲ್ಲಿ ಅದನ್ನು ಸ್ಪಷ್ಟಪಡಿಸ್ಬೋದು. ದಿಸ್ ಈಸ್ ವೇ ಸ್ಟೆಪ್ ಬೈ ಸ್ಟೆಪ್ ಲಿಬರಲ್ ಡೆಮೋಕ್ರೆಟಿಕ್ ಪೊಲಿಟಿಕಲ್ ಥಿಯರಿ ಹ್ಯಾಸ್ ಟು ಬಿ ಅಕ್ಸೆಪ್ಟೆಡ್ ಬೈ ರೈಟರ್ ಥಿಂಕರ್ಸ್. ಅಂದರೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಇವತ್ತು ಸಮಾಜವಾದ ಮತ್ತು ಸಮತಾವಾದಿಗಳು ಸ್ವಲ್ಪ ಮಟ್ಟಿಗೆ ಬದಲಾವಣೆಗೊಂಡು ಇವತ್ತು ಉದಾರವಾದಿ ಪ್ರಜಾಸತ್ತಾತ್ಮಕ ಸಿದ್ಧಾಂತಗಳು ಇವತ್ತು ಸ್ವಲ್ಪ ಮಟ್ಟಿಗೆ ಆಚರಣೆಯಲ್ಲಿದ್ದಾವೆ ಅಂತಕ್ಕಂಥ ಒಂದು ಅಂಶವನ್ನು ಕೆಲವು ರಾಜಕೀಯ ವಿದ್ವಾಂಸರು ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಅಂದರೆ ಹಂತ ಹಂತವಾಗಿ ಉದಾರವಾದಿ ಪ್ರಜಾಸತ್ತಾತ್ಮಕ ರಾಜಕೀಯ ಸಿದ್ಧಾಂತವನ್ನು ಪಾಶ್ಚಿಮಾತ್ಯ ರಾಷ್ಟ್ರಗಳ ಚಿಂತಕರುಗಳು ಏನು ಮಾಡ್ತಾರೆ, ಒಪ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ದ ಕಾನ್ಸೆಪ್ಟ್ ಆಫ್ ಎಂಡ್ ಆಫ್ ಐಡಿಯಾಲಜಿ ಕೆನಾಟ್ ಬಿ ಅಕ್ಸೆಪ್ಟೆಡ್ ಈವನ್ ಅಟ್ ದ ಪ್ರಿವೈಲಿಂಗ್ ಮೂಮೆಂಟ್ ಆಫ್ಟರ್ ದ ಕನ್ಕ್ಲೂಷನ್ ಆಫ್ ದ ಅಬವ್ ಇಶ್ಯೂಸ್. ಅಂದರೆ ಸಿದ್ಧಾಂತ ಅಂತಕ್ಕಂಥ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ, ಸಿದ್ಧಾಂತದ ಅಂತ್ಯಕ್ಕೆ ಸಂಬಂಧಪಟ್ಟಂತೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಬಹಳ ಪ್ರಮುಖವಾಗಿ ಏನು ಮಾಡ್ತಾರೆ, ಪ್ರಚಾರ ಮಾಡೋದಕ್ಕೆ ಪ್ರಾರಂಭವನ್ನು ಮಾಡ್ತವೆ. ಆ ಸಂದರ್ಭದಲ್ಲಿ ಇಲ್ಲಿ ಸಿದ್ಧಾಂತ ಅಂತ್ಯಗೊಂಡಿದೆ ಅಂತಕ್ಕಂಥ ಒಂದು ವಿಷಯವನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ಒಂದು ಮಾತನ್ನು ನಾವಿಲ್ಲಿ ಉಲ್ಲೇಖವನ್ನು ಮಾಡ್ಬೋದು. ಸ್ಟೇರಿಂಗ್ ಫ್ರಮ್ ದ ಲಾಸ್ಟ್ 6-7 ಡಿಕೇಡ್ಸ್ ಆಫ್ ದ ಪ್ರೆಸೆಂಟ್ ಟೈಮ್ ದ ನ್ಯೂ ಪೊಲಿಟಿಕಲ್ ಥಿಯರಿ ಹ್ಯಾಸ್ ಟೇಕನ್ ಆನ್ ಎ ನ್ಯೂ ಫಾರಮ್. ಅಂದರೆ ಈ ಹೊಸ ರಾಜಕೀಯ ಸಿದ್ಧಾಂತಗಳು ಹೊಸ ಅಲೆಗಳನ್ನು, ಅಂದರೆ ಹಳೆಯ ರಾಜಕೀಯ ಸಿದ್ಧಾಂತಗಳು ಒಂದು ಹೊಸ ಸಿದ್ಧಾಂತಗಳಾಗಿ ಬದಲಾವಣೆ ಆಗ್ತಿದ್ದಾವೆ ಅಂತಕ್ಕಂಥ ಒಂದು ಅಂಶವನ್ನು ಈ ಪ್ರಸ್ತುತ ಕಾಲದಲ್ಲಿ ನಾವು ಇದನ್ನು ಉಲ್ಲೇಖವನ್ನು ಮಾಡ್ಬೋದು. ಸೋಷಲಿಸಮ್ ಆ್ಯಂಡ್ ಲಿಬರಲ್ ಆರ್ಗ್ಯುಮೆಂಟ್ಸ್ ಆರ್ ಬಿಕಮ್ ಎವರ್ ಕ್ಲೋಸರ್ ಟುಗೆದರ್ ಡೆವಲಪಿಂಗ್ ಎ ಮ್ಯೂಚುಯಲಿ ಸಪೋರ್ಟಿವ್ ನೇಚರ್. ಅಂದರೆ ಸಿದ್ಧಾಂತಗಳು ಏನು ಮಾಡ್ತಾ ಇದ್ದಾವೆ, ಇವತ್ತು ಸಮಾಜವಾದಿ ಮತ್ತು ಸಮತಾವಾದಿ ಸಿದ್ಧಾಂತವನ್ನು ಅಳವಡಿಸಿಕೊಂಡಂಥ ರಾಷ್ಟ್ರಗಳು ಏನು ಮಾಡ್ತಾ ಇದ್ದಾವೆ, ಸ್ವಲ್ಪ ಮಟ್ಟಿಗೆ ಬದಲಾವಣೆಯನ್ನು ಮಾಡ್ಕೊಳ್ತಾ ಇದ್ದಾವೆ. ಅಂದರೆ ಚೀನಾ, ಪಶ್ಚಿಮ ಜರ್ಮನಿ, ಫ್ರಾನ್ಸ್, ಇಟಲಿ ಮೊದಲಾದ ರಾಷ್ಟ್ರಗಳು ಸಿದ್ಧಾಂತದಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆಯನ್ನು ಮಾಡ್ಕೊಳ್ತಾ ಇರೋದನ್ನ ನಾವಿಲ್ಲಿ ಗಮನಿಸ್ಬೋದು. ದಿಸ್ ಹ್ಯಾಸ್ ಲೆಟ್ ಸೋಷಿಯಲ್ ಸೈನ್ಸಿಸ್ಟ್ಸ್ ಟು ರೆಕಗ್ನೈಸ್ ದಟ್ ದ ಥಿಯರಿ ಆಫ್ ಡೆಮೋಕ್ರೆಟಿಕಲ್ ಲಿಬರಲ್ ಸೋಷಲಿಸ್ಟ್ ಆರ್ ಮಾರ್ಕೆಟ್ ಸೋಷಿಯಲಿಸಮ್ ಈಸ್ ಡೆವಲಪಿಂಗ್ ಆ್ಯಂಡ್ ಬಿಕಮ್ ಎ ಮೆನಿ ಕಂಟ್ರೀಸ್ ಆಫ್ ದ ವರ್ಲ್ಡ್. ಈ ಅಂಶವನ್ನು ನಾವಿಲ್ಲಿ ಅದನ್ನು ಉಲ್ಲೇಖವನ್ನು ಮಾಡ್ಬೋದು.
In the new classical world currently, the end of ideology and the age of theory are arguments and debates in the contemporary world. ಅಂದರೆ ಇವತ್ತು ಈ ಒಂದು ಈ ಸಿದ್ಧಾಂತದ ಅಂತ್ಯ ಆಗಿದೆ ಮತ್ತು ಹೊಸ ಸಿದ್ಧಾಂತಗಳ ಉಗಮ ಆಗ್ತಾ ಇದೆ ಅಂತಕ್ಕಂಥ ಒಂದು ಕಾಲಮಾನದಲ್ಲಿ ಇವತ್ತು ಹಳೆಯ ಸಿದ್ಧಾಂತಗಳು ತನ್ನ ಒಂದು ಅಸ್ತಿತ್ವವನ್ನು ಹೇಗೆ ಉಳಿಸ್ಕೊಳ್ತಿದ್ದಾವೆ ಅಂದರೆ ಸ್ವಲ್ಪ ಮಟ್ಟಿಗೆ ಬದಲಾವಣೆಯನ್ನು ಮಾಡಿಕೊಂಡು ಅನೇಕ ರಾಜ್ಯಗಳು ಇವತ್ತು ಅನೇಕ ರಾಷ್ಟ್ರಗಳು ತನ್ನ ಆಡಳಿತದಲ್ಲಿ ಅಳವಡಿಕೆಯನ್ನು ಮಾಡಿಕೊಂಡಿರೋದನ್ನು ನಾವಿಲ್ಲಿ ಕಾಣ್ಬೋದು. ಅಂದರೆ ಈ ಮೇಲಿನ ಚರ್ಚೆಯ ನಂತರ ಪ್ರಚಲಿತ ಒಂದು ಸಮಯದಲ್ಲಿಯೂ ಸಹ ಸಿದ್ಧಾಂತ ಅಂತ್ಯ ಅಂತಕ್ಕಂಥ ಒಂದು ವಾದವನ್ನು ನಾವು ಒಪ್ಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಇವತ್ತು ಸಮಾಜವಾದ ಮತ್ತು ಸಮತಾವಾದಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡಿದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಬದಲಾವಣೆಯನ್ನು ಮಾಡಿಕೊಂಡು ಇವತ್ತು ಅನೇಕ ರಾಷ್ಟ್ರಗಳು ಆ ಸಿದ್ಧಾಂತಗಳನ್ನು ಸ್ವಲ್ಪ ಮಟ್ಟಿಗೆ ಆಡಳಿತದಲ್ಲಿ ಅಳವಡಿಕೆ ಮಾಡಿಕೊಂಡಿರೋದನ್ನು ನಾವು ಕಾಣ್ಬೋದು. ನೆಕ್ಸ್ಟ್, ಬೆಂಡಿಕ್ಸ್ ಸೇಸ್ ದಟ್ ಇಟ್ಸ್ ಈಸ್ ನಾಟ್ ಪಾಸಿಬಲ್ ಟು ಡಿಕ್ಲೇರ್ ಆರ್ ದ ಎಂಡ್ ಆಫ್ ಐಡಿಯಾಲಜಿ. ಅಂದರೆ ಈ ಒಂದು ಮೇಲಿನ ಚರ್ಚೆಯ ಮೂಲಕ ಬೆಂಡಿಕ್ಸ್ ಅವರು ಏನು ಹೇಳ್ತಾರೆ, ನಾವು ಸಿದ್ಧಾಂತ ಅಂತ್ಯ ಆಗಿದೆ ಎಂಬುದನ್ನು ಒಪ್ಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಹೋಗ್ತಾರೆ. ಚೇಂಜ್ ಇನ್ ದ ಪೊಲಿಟಿಕಲ್ ಐಡಿಯಾಲಜಿ ಬಿಗ್ಯಾನ್ ಇನ್ ಇಟಲಿ, ಫ್ರಾನ್ಸ್, ಜರ್ಮನಿ, ರಷ್ಯಾ ಆ್ಯಂಡ್ ಚೀನಾ. ಅಂದರೆ ಈ ಸಮತಾವಾದ ಮತ್ತು ಸಮಾಜವಾದಿ ಸಿದ್ಧಾಂತಗಳಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆಯನ್ನು ಮಾಡಿಕೊಂಡು ಇವತ್ತು ಇಟಲಿ, ಫ್ರಾನ್ಸ್, ಜರ್ಮನಿ ಮತ್ತು ರಷ್ಯಾ ಮತ್ತು ಚೀನಾ ರಾಷ್ಟ್ರಗಳು ತಮ್ಮ ಒಂದು ಆಡಳಿತದಲ್ಲಿ, ತಮ್ಮ ಒಂದು ಸಿದ್ಧಾಂತದಲ್ಲಿ, ತಮ್ಮ ತತ್ವದಲ್ಲಿ, ನಂಬಿಕೆಯಲ್ಲಿ ಅಳವಡಿಕೆಯನ್ನು ಮಾಡಿಕೊಂಡಿರೋದನ್ನು ನಾವಿಲ್ಲಿ ಸ್ಪಷ್ಟಪಡಿಸ್ಬೋದು. ದ ಥಿಯಾರಿಟಿಕಲ್ ಎಂಡ್ ಆಫ್ ಕಾಂಟೆಂಪ್ರರಿ ಟೈಮ್ಸ್ ಈಸ್ ಆನ್ ಅಕ್ಸೆಪ್ಟಬಲ್. ಅಂದರೆ ಇವತ್ತು ಸಮಕಾಲೀನ ಒಂದು ಸಿದ್ಧಾಂತದಲ್ಲಿ ನಾವು ಹಳೆಯ ಸಿದ್ಧಾಂತಗಳನ್ನು ನಾವಿವತ್ತು ಒಪ್ಕೊಳ್ಳೇಬೇಕಾಗುತ್ತೆ. ದ ಎಮರ್ಜೆನ್ಸ್ ಆಫ್ ದ ಡೆಮೋಕ್ರೆಟಿಕ್ ನೈಟ್ ವಿಂಗ್, ದ ಸೋಷಲಿಸಮ್ ಆರ್ ಇನ್ ಮೆನಿ ಕಂಟ್ರೀಸ್ ಇನ್ ದ ಥರ್ಡ್ ವರ್ಲ್ಡ್. ಅಂದರೆ ಇವತ್ತು ಬಹಳ ಪ್ರಮುಖವಾಗಿ ನಾವು ಗಮನಿಸೋದಾದರೆ ವಿಶ್ವದ ಅನೇಕ ತೃತೀಯ ಜಗತ್ತಿನ ರಾಷ್ಟ್ರಗಳಲ್ಲಿ ಇವತ್ತು ಪ್ರಜಾಸತ್ತಾತ್ಮಕ, ಉದಾರವಾದಿ, ಸಮಾಜವಾದಿ ಅಸ್ತಿತ್ವಕ್ಕೆ ಬರುವುದರೊಂದಿಗೆ ಇವತ್ತು ನವ್ಯ ಸಿದ್ಧಾಂತದ ಬೆಳವಣಿಗೆ ಹೊಂದೋದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿ ನಾವಿದನ್ನು ಉಲ್ಲೇಖವನ್ನು ಮಾಡ್ಬೋದು. ಅಂದರೆ ಇವತ್ತು ತೃತೀಯ ಜಗತ್ತಿನ ರಾಷ್ಟ್ರಗಳು ತಮ್ಮ ಆಡಳಿತದಲ್ಲಿಯೂ ಕೂಡ ಈ ಹಳೆಯ ಸಿದ್ಧಾಂತಗಳಲ್ಲಿ ಸ್ವಲ್ಪ ಮಟ್ಟಿನ ತತ್ವಗಳನ್ನು ಅಳವಡಿಕೆಯನ್ನು ಮಾಡಿಕೊಂಡು ಇವತ್ತು ಆ ಸಿದ್ಧಾಂತದ ವಿಚಾರದಲ್ಲಿ ನಂಬಿಕೆಯನ್ನಿಟ್ಟಿರ್ತಕ್ಕಂಥ ಒಂದು ಅಂಶವನ್ನು ನಾವು ಈ ತೃತೀಯ ಜಗತ್ತಿನ ರಾಷ್ಟ್ರಗಳಲ್ಲಿ ನಾವಿಲ್ಲಿ ಕಾಣ್ಬೋದು. ಅಂದರೆ ತೃತೀಯ ಜಗತ್ತಿನ ಹಲವು ರಾಷ್ಟ್ರಗಳಲ್ಲಿ ಇವತ್ತು ಪ್ರಜಾಸತ್ತಾತ್ಮಕ, ಉದಾರವಾದಿ, ಸಮಾಜವಾದಿ ತತ್ವಗಳು ಅಸ್ತಿತ್ವಕ್ಕೆ ಬಂದಿರೋದನ್ನು ನಾವಿಲ್ಲಿ ಉಲ್ಲೇಖವನ್ನು ಮಾಡ್ಬೋದು. ದ ಎಮರ್ಜೆನ್ಸ್ ಆಫ್ ದ ಡೆಮೋಕ್ರೆಟಿಕ್ ರೈಟ್ ವಿಂಗ್ ಸೋಷಲಿಸಮ್ ಆರ್ ಇನ್ ಮೆನಿ ಕಂಟ್ರೀಸ್ ಇನ್ ದ ಥರ್ಡ್ ವರ್ಲ್ಡ್. ಓಕೆ, ನೆಕ್ಸ್ಟ್, theories are characterized by mobility. The outside theories place great emphasis on individual personality, individual right and freedom. ಅಂದರೆ ಇವತ್ತು ಎಲ್ಲ ಕಾಲಘಟ್ಟಗಳಲ್ಲಿಯೂ ಕೂಡ ನಾವು ಇದನ್ನು ಗಮನಿಸಬಹುದು. This ideology has been traditionally supported by British political thinkers. Declaration of American Independence of July 4, 1776. In the French Revolution, person liberalism to the ascertain that the rights of the individual were natural. In the 19th century, individualism was left free of change. 19ನೇ ಶತಮಾನದಲ್ಲಿ ಈ ವ್ಯಕ್ತಿವಾದವು ಮುಕ್ತವಾಗಿ ಬಿಡು, ಆರ್ಥಿಕ ನೀತಿಯ ವ್ಯಕ್ತಿವಾದ ಅಥವಾ ಸಾಂಪ್ರದಾಯಿಕ ಉದಾರವಾದಿ ಸಿದ್ಧಾಂತ ಅಸ್ತಿತ್ವಕ್ಕೆ ಬಂದಿರೋದನ್ನು ನಾವಿವತ್ತು ಗಮನಿಸ್ಬೋದು. This theory completely rejected state intervention or interference in the individual economic relation and supported free trade. Okay, next, market economy and free competition. This doctrine did not want to see the state in the form a police state, but rather the function of law and order. The 20th century free liberal took their place. ಅಂದರೆ 20ನೇ ಶತಮಾನದಲ್ಲಿ ವ್ಯಕ್ತಿವಾದ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಇವುಗಳ ಸ್ಥಾನದಲ್ಲಿ ಕಲ್ಯಾಣ ಉದಾರವಾದ ಅಥವಾ ಆಧುನಿಕ ಉದಾರವಾದಗಳು ಇವುಗಳ ಸ್ಥಾನವನ್ನು ಪಡೆದುಕೊಳ್ತವೆ. 20ನೇ ಶತಮಾನದಲ್ಲಿ ವ್ಯಕ್ತಿವಾದ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತೆ. ಆ ಕಳೆದುಕೊಂಡಂಥ ಸಂದರ್ಭದಲ್ಲಿ ಇವುಗಳ ಸ್ಥಾನದಲ್ಲಿ ಕಲ್ಯಾಣ ಉದಾರವಾದ ಅಥವಾ ಆಧುನಿಕ ಉದಾರವಾದಗಳು
ಇವುಗಳ ಅಂದರೆ ವ್ಯಕ್ತಿವಾದದ ಒಂದು ಸ್ಥಾನಮಾನವನ್ನು ಪಡೆದುಕೊಳ್ತವೆ 20ನೇ ಶತಮಾನದಲ್ಲಿ ಅಂತೇಳಿ ನಾವಿಲ್ಲಿ ಸ್ಪಷ್ಟಪಡಿಸ್ಬೋದು. ಫ್ರೀ ಫಾಲೋಯಿಂಗ್ ಎಕನಾಮಿಕ್ ಪಾಲಿಸಿ ಫಿಗರ್ ಆರ್ ಟ್ರೆಡಿಷನಲಿ by posting this doctrine positively independence requires some restrictions. The state understood the social, economic, political and cultural welfare programs by avocation the principles welfare theory. ಅಂದರೆ ನಾವು ಎಲ್ಲ ಅಂಶಗಳನ್ನು ನಾವು ನೋಡಿದಾಗ ಬಹಳ ಮುಖ್ಯವಾಗಿ ನಾವು ಏನು ಗಮನಿಸ್ಬೋದು ಅಂದರೆ ಇವತ್ತಿನ ಒಂದು ಕಾಲದಲ್ಲಿ, ಪ್ರಸ್ತುತ ಒಂದು ಕಾಲದಲ್ಲಿ ನಾವು ನೋಡೋದಾದರೆ ಸಿದ್ಧಾಂತ ಅಂತ್ಯವಾಗಿದೆ ಎಂಬುದನ್ನು ನಾವು ಒಪ್ಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಸಿದ್ಧಾಂತಗಳು ಹೊಸ ಹೊಸ ಒಂದು ಸಂಯೋಜನೆಯನ್ನು, ಹೊಸ ಮಾರ್ಪಾಡುಗಳೊಂದಿಗೆ ಇವತ್ತು ಹಳೆಯ ಸಿದ್ಧಾಂತಗಳು ಇವತ್ತಿಗೂ ಕೂಡ ಜೀವಂತವಾಗಿದ್ದಾವೆ ಅಂತಕ್ಕಂಥ ಒಂದು ಅಂಶವನ್ನು ನಾವಿಲ್ಲಿ ಅದನ್ನು ಚರ್ಚೆ ಮಾಡ್ಬೋದು. ಅಂದರೆ ಯಾವಾಗ ಸೋವಿಯತ್ ರಷ್ಯಾ ತನ್ನ ಒಂದು ಸಮತಾವಾದ ಸಿದ್ಧಾಂತವನ್ನು ಆ ಕೊಂಡಿಯನ್ನು ಕಳಚ್ಕೊಂಡಂಥ ಸಂದರ್ಭದಲ್ಲಿ ಇಡೀ ವಿಶ್ವವೇ ಹೇಳುತ್ತೆ ಸಿದ್ಧಾಂತ ಅಂತ್ಯ ಆಗಿದೆ. ಆದರೆ ಈ ಮೇಲ್ಕಂಡ ಚರ್ಚೆಗಳನ್ನು ನಾವು ನೋಡಿದಾಗ ಸಿದ್ಧಾಂತ ಅಂತ್ಯ ಆಗಿಲ್ಲ. ಇವತ್ತು ಸಮತಾವಾದ ಸಿದ್ಧಾಂತಗಳು ಅಸ್ತಿತ್ವವನ್ನು ಕಳ್ಕೊಂಡಿದ್ರು ಕೂಡ ಈ ಸಮಾಜವಾದ ಸಮತಾವಾದಿ ಸಿದ್ಧಾಂತಗಳಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆಯನ್ನು ಮಾಡಿಕೊಂಡು ಅನೇಕ ರಾಷ್ಟ್ರಗಳು ತಮ್ಮ ಒಂದು ಆಡಳಿತದಲ್ಲಿ ತಮ್ಮ ತತ್ವ ಚಿಂತನೆಯಲ್ಲಿ ಅಳವಡಿಕೆಯನ್ನು ಮಾಡಿಕೊಂಡಿರೋದನ್ನು ನಾವಿಲ್ಲಿ ಕಾಣ್ಬೋದು. ಅಂದರೆ ಯಾವಾಗ ಮಾನವ ತನ್ನ ಅಂತ್ಯವನ್ನು ಕಾಣ್ತಾನೆ ಆಗ ಮಾತ್ರ ನಾವು ಸಿದ್ಧಾಂತದ ಅಂತ್ಯ ಅಂತ ಹೇಳಲಿಕ್ಕೆ ನಾವು ಸಾಧ್ಯ ಆಗುತ್ತೆ ಹೊರತು ಇಲ್ಲಿ ಮಾನವನ ಆಲೋಚನೆಗಳು, ಚಿಂತನೆಗಳು ಅಂತ್ಯ ಆಗುವವರೆಗೂ ನಾವು ಸಿದ್ಧಾಂತದ ಅಂತ್ಯ ಅಂತ ಹೇಳೋದಕ್ಕೆ ನಾವಿಲ್ಲಿ ಸಾಧ್ಯವೇ ಇಲ್ಲ. ಯಾವುದೋ ಒಬ್ಬ ವ್ಯಕ್ತಿ ಯಾವುದೋ ಒಂದು ಸಿದ್ಧಾಂತದಲ್ಲಿ ನಂಬಿಕೆಯನ್ನು ಇಟ್ಕೊಂಡು ಪ್ರಸ್ತುತ ಕಾಲದಲ್ಲಿ ಅವನು ಜೀವನವನ್ನು ಮಾಡ್ತಾ ಇದ್ದಾನೆ. ಅದೇ ರೀತಿ ಪ್ರತಿಯೊಂದು ರಾಷ್ಟ್ರಗಳು ಕೂಡ ಸಿದ್ಧಾಂತದಲ್ಲಿ ನಂಬಿಕೆಯನ್ನು ಇಟ್ಕೊಂಡು ತನ್ನ ಒಂದು ವ್ಯವಹಾರಗಳನ್ನು ಮಾಡ್ತಾ ಇರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಅದು ರಾಷ್ಟ್ರೀಯ ಮಟ್ಟದಲ್ಲಿ ಆಗಿರ್ಬೋದು ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಾವು ಸಿದ್ಧಾಂತದ ಒಂದು ಅಂದರೆ ಹೊಸ ಸಿದ್ಧಾಂತಗಳ ಒಂದು ಉಗಮಗಳನ್ನು ನಾವು ಸ್ಪಷ್ಟವಾಗಿಲ್ಲಿ ಸ್ಪಷ್ಟಪಡಿಸ್ಬೋದು. ಅಂದರೆ ಈ ಸಿದ್ಧಾಂತ ಅಂದರೆ ಹೊಸ ಸಿದ್ಧಾಂತಗಳನ್ನು ನಾವು ನೋಡೋದಾದರೆ ಇವತ್ತು ಮಾರುಕಟ್ಟೆ ಸಮಾಜವಾದ ಅಥವಾ ಪ್ರಜಾಸತ್ತಾತ್ಮಕ ಉದಾರವಾದಿ ಸಮಾಜವಾದವಾಗಿ ಇವತ್ತು ಬದಲಾವಣೆಯಾಗಿರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಒಟ್ಟಾರೆಯಾಗಿ ನಾವು ಹೇಳೋದಾದರೆ ಇವತ್ತು ಸಿದ್ಧಾಂತ ಅಂತ್ಯ ಆಗಿದೆ ಎಂಬುದನ್ನು ನಾವು ಒಪ್ಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾವಿಲ್ಲಿ ವ್ಯಕ್ತಪಡಿಸ್ಬೋದು. ಓಕೆ, ಥ್ಯಾಂಕ್ ಯು.